ಪ್ರಾರ್ಥಿಸ್ತೇನೆ. ಪರಿಶುದ್ಧನೋ ಮೌನತನೋ ಸರ್ವಶಕ್ತನಾದ ಕರ್ತನೆ, ನಿಮ್ಮ ಪರಲೋಕದ ಬಾಗಿಲು ತೆರೆದು ಈ ವಾಕ್ಯವನ್ನು ಮಾತನಾಡುವಾಗ ನಾನಾಗಿ ಮಾತನಾಡೋದು ಬೇಡಪ್ಪ, ನೀನೇ ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಆತ್ಮಸ್ವರೂಪನೇ, ಆಲೋಚನಾ ಕರ್ತನೆ, ಸತ್ಯ ಸ್ವರೂಪನೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಮೊರೆಯಿಡುತ್ತಾನೆ. ಈ ವಾಕ್ಯವು ನನ್ನ ಜೀವಿತವನ್ನ ಕಟ್ಟಿ ಸರಿ ಮಾಡು. ಯೇಸುವಿನ ರಕ್ತದ ಕೋಟೆ ಒಳಗೆ ಭದ್ರಪಡಿಸು. ಹಾಗೆ ಮಾಡ್ತೀರಂತ ನಂಬಿ ಯೇಸುವಿನ ಹೆಸರಿನಲ್ಲಿ ಆಮೆನ್. ಹಲ್ಲೆಲೂಯಾ. ಕೈಗಳಿದ್ರೆ ದೇವರ ವಾಕ್ಯ ಇರ್ತದೆ. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಹೆಂಗಿದೆ ಅಂದ್ರೆ ಭಾರವಾಗಿದೆ. ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಯಿತು. ನನ್ನ ಪಾಪದಿಂದ ಎಲುಬುಗಳು ಏನಾಗಿದ್ದಾವೆ? ಸ್ವಲ್ಪವೂ ಕೂಡ ಕ್ಷೇಮವಿಲ್ಲ. ಹಲ್ಲೆಲೂಯಾ. ಯಾವುದರಿಂದ ಎಲುಬುಗಳು ಸವಿದು ಹೋದವು? 32ನೇ ಕೀರ್ತನೆಯಲ್ಲಿ ಕೂಡ ಹಂಗೆ ಹೇಳ್ತದೆ ನೋಡ್ರಿ. 32ನೇ ಕೀರ್ತನೆಯಲ್ಲಿ ಕೂಡ ಅಂದೇ ಮಾತು ನಾವು ತಿರುಗಿ ನೋಡಬಹುದು. 32వ కీర్తన తెలుగు కన్నడ తొందరగా చదవాలి, సహకరించాలి. 32వ కీర్తన దొరకలేదా? 1వ వచనం. ధన్యను ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಈಗ 38ಕ್ಕೆ ಬಂದು ನೋಡ್ತೇವೆ. ಅಲ್ಲಿ ಏನಿರ್ತಾನಂತ ಅಲ್ಲಿ ವಾಕ್ಯ, ನನ್ನ ಪಾಪದಿಂದ ನನ್ನ ಎಲುಬುಗಳು ಏನಾಗಿದ್ದಾವಂತೆ? ಸ್ವಲ್ಪವೂ ಕ್ಷೇಮವಿಲ್ಲ. ಎಲುಬು ಗಟ್ಟಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಚೆನ್ನಾಗಿ ಮಟನ್ನು, ಚಿಕನ್ನು, ಫ್ರೈ, ಕಬಾಬು, ಅಬಾಬು, ಉಬಾಬು ಏನು ಮಾಡಬೇಕು? ತಿನ್ನಬೇಕು. ಹೌದಾ? ಹಲ್ಲೆಲೂಯಾ. ನೀನು ಚಿಕನ್ ಕಬಾಬು, ಮಟನ್ ಫ್ರೈ, ಮಟನ್ ಬಿರಿಯಾನಿ ಏನಾರು ತಿನ್ಬೇಡ ಅಂತ ಹೇಳ್ತಿಲ್ಲ. ನಿನಗೆ ಇಷ್ಟವಾದ ಆಹಾರ ತಿನ್ನು. ಆದರೆ ಎಲುಬು ಗಟ್ಟಿಯಾಗಿರ್ಬೇಕಂದ್ರೆ ನಿನ್ನೊಳಗಿರೋ ಪಾಪವನ್ನು ಬಿಟ್ಟು ಬಿಡಬೇಕು. ನೀನು ಎಲುಬು ಗಟ್ಟಿಯಾಗಿರ್ಬೇಕಂದ್ರೆ ನೀನು ಮಾಡುವ ಪಾಪಗಳನ್ನು ಹೊರಗಾಕಲ್ಪಡಬೇಕು. ನೀನು ಮಾಡುವ ಪಾಪಗಳನ್ನು ಹಾಕದಿದ್ದರೆ ಎಲುಬುಗಳು ಸವಿದು ಹೋಗ್ತಾವೆ. ಇತ್ತೀಚಿನ ದಿನಗಳಲ್ಲಿ 30 ವರ್ಷಕ್ಕೆ ಡಾಕ್ಟರ್ ಏನಂತಾರೆ ಗೊತ್ತಾ? ನಿನ್ನ ಮೂಳೆ ಆವಾಗಲೇ ಸೌದು ಬಿಟ್ಟಾವ. ಏನು ಗುಡ್ಡ ಕಡ್ದಲ್ಲ, ಅವರು ಏನು ಬೆಟ್ಟ ಕಿತ್ತಿಲ್ಲ. ನಾನು ಮೊನ್ನೆ ಭಯ ಬಂದಿದ್ಲು, ನನಗೇನು ಚಿಕ್ಕ ಅಮ್ಮ, ನನಗೆ 47 ವರ್ಷ. ಎಷ್ಟು ವರ್ಷ? ಆಯಮ್ಮಗೆ 29 ವರ್ಷ. ಇನ್ನು 30 ಕೊಡಿಲ್ಲ. ಡಾಕ್ಟರ್ ಹೋಗಿದ್ದಾರೆ, ಸ್ವಲ್ಪ ಹಿಂಗದಾಳ ಎಲ್ಲ. ಡಾಕ್ಟರ್ ಹೋಗಿದ್ದಾರಂತೆ, ಈ ಕೀಳ್ ಒಂದು ಡಾಕ್ಟರ್ ಹತ್ರ ಹೋದ್ರೆ ನಿನ್ನ ಮೂಳೆ ಸೌದು ಬಿಟ್ಟ ಅಮ್ಮ. ಹೆಂಗಪ್ಪ ಸೌದು ಮೂಳೆ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಏನಾಗಿದ್ದಾವೆ? ನಿನ್ ಮೂಳೆ ಸೌದು ಹೋಗಿದ್ದಾವೆ. 29-30 ವರ್ಷ ಒಳಗ ಅಮ್ಮ ಸಹೋದರಿ ಇವತ್ತು ಇನ್ನ ಬಂದಿಲ್ಲ, ಬರ್ತಾಳ ಆಮೇಲೆ ಅಮ್ಮ ನೋಡ್ತಾ ಇದ್ದಾನೆ. ಯಾರು ಬಂದಿದ್ದಂಗಿಲ್ಲ. ಬಂದುಬಿಟ್ರೆ ಕತೆ ಮುಗಿತಿತ್ತಲ್ಲ ಅನ್ಕೊಂಡ್ರಿ. ಯಾರಿರ್ಬೋದು, ನಿನ್ನ ತಲೆಗಿರಲ್ಲ ಅಷ್ಟೇ, ಯಾರಂತ ನಾನು ಹೇಳಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಸವಿತಾವೆ ಮೂಳೆಗಳು? ಚಿಕ್ಕ ವಯಸ್ಸು, ಪಾಪಿನ ಅಷ್ಟೊಂದು ದೊಡ್ಡ ವಯಸ್ಸಲ್ಲ. ಹೇಗೆ ಹೇಗೆ? ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ನನ್ನ ಸಹೋದರಿ ಹತ್ರ ಮಾತನಾಡಿದೆ, ಅಮ್ಮ ಮೂಳೆಗಳು ಸವಿಲಿಕ್ಕೆ ನೀನು ಕೆಲಸ ಮಾಡಿ ಮೂಳೆ ಸವಿದಿಲ್ಲ, ನಿನ್ನೊಳಗಿರೋ ಪಾಪದಿಂದ ಮೂಳೆ ಸವಿದು ಹೋಗ್ತಾ ಇದ್ದಾವೆ. ಈ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದ್ರೆ, ನೀನು ಮಾಡುವಂತ ಕೆಟ್ಟ ಕೃತ್ಯಗಳನ್ನ ದೂರ ಹಾಕುವುದಾದ್ರೆ, ನಿನ್ನ ಎಲುಬುಗಳಿಗೆ ದೇವರೇ ಶಕ್ತಿಯನ್ನು ಕೊಡುತ್ತಾನೆ, ದೇವರೇ ಬಲವನ್ನು ಕೊಡುತ್ತಾನೆ. ಆಮೇಲೆ ಬೈಬಲ್ ಅಲ್ಲಿ ಒಂದು ವ್ಯಕ್ತಿ ನನ್ನ ಹೆಸರು ಮೋಸೆ. ಯಾರ್ರಿ? ಧರ್ಮೋಪದೇಶ ಕಾಂಡದಲ್ಲಿ ಬರ್ತಾನೆ. ಮೋಸೆ 120 ವರ್ಷ ಇಂತೆ. ಎಷ್ಟು ವರ್ಷ? 120 ವರ್ಷವಾದರೂ ಆತನ ಕಣ್ಣು ಮಬ್ಬಾಗ್ಲಿಲ್ಲಂತೆ, ಆತನ ಹಲ್ಲು ಕೂಡ ಲೂಸ್ ಆಗಿಲ್ಲಂತೆ. ಎಷ್ಟು ವರ್ಷ?
ನಾನು ನಿಜವಾಗ್ಲೂ ನೆನೆಸ್ಕೊಂಡ್ರೆ ಹೇಗೆ ಅದು ಹೇಗೆ ಅಂತ ನಾನು ಪ್ರಶ್ನೆ ಮಾಡುವಾಗ ಒಂದು ನನಗೆ ಬಂದಿದ್ದು, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ಆ ಪರಲೋಕದ ಆರೋಗ್ಯ, ಆ ಪರಲೋಕದ ಶಕ್ತಿ, ಆ ಪರಲೋಕದ ಮಹಿಮೆ ನಿನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ಬರುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ಒಂದು ಮಾತು ಹೇಳ್ತಾನೆ 4ನೇ ವಚನದಲ್ಲಿ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟಿವೆ, ಅವು ಓರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದಿಮಿ ಬಿಟ್ಟಿವೆ. ಕೆಳಗೊಂದು ಮಾತು ಹೇಳ್ತಾನೆ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕೀವು ಸೋರಿ ದುರ್ವಾಸನೆಯಾಗಿವೆ, ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಲಿಯುತ್ತೇನೆ, ನನ್ನ ಸೊಂಟಕ್ಕೆ ಉರಿ ಬೆಳೆದಂತದೆ, ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ಕೆಲವರಿಗೆ ಬೆನ್ನು ಉರಿ ಬರ್ತಿರ್ತದೆ. ಯಾರಿಗೇನ ಬಂದತ್ತ ಅದು? ಬೆನ್ನು ಉರಿ ಬೆಂಕಿ ಕೆಂಡ ಹಾಕಿದಂಗೆ ಇರ್ತದೆ ಬೆನ್ನು, ಸೊಂಟ. ಕೆಲವರು ಅಂಗಾಲು ಉರಿತಿರ್ತಾವ. ಈ ಸನ್ನಿವೇಶ ಯಾರಿಗೆ ಆಗಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ. ಆಗಿದ್ರೆ ಕೈ ತೋರಿಸಿ, ನಿಮಗೆ ಒಂದು ಬಿಡುಗಡೆ ಕೊಡ್ತಾನೆ. ಕೆಲವರು ಅಂಗಾಲು ಉರಿ, ಕೆಲವರು ಸೊಂಟ ಉರಿ. ಅಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ನನ್ನ ಸೊಂಟಕ್ಕೆ ಉರಿ ಬೆಳೆದಂತಿದೆ, ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಶಬ್ದವಾಕ್ಯಗಳು ಹಲ್ಲೆಲೂಯಾ. ಇವತ್ತು ನೀನು ನಿನ್ನ ದೇವರ ಮುಂದೆ ಒಪ್ಪಿಕೊಂಡು ಪ್ರಾರ್ಥಿಸುವುದಾದರೆ, ನಿನ್ನ ದೇವರ ಮುಂದೆ ಬಿಡಬೇಕಾದವುಗಳನ್ನು ಬಿಟ್ಟು ಕರ್ತನನ್ನು ಸ್ತುತಿಸುವುದಾದರೆ, ನಿನಗೆ ಬೇಕಾದ ಆರೋಗ್ಯವನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್. ಕೆಲವೊಂದು ಮಾತು ಹೇಳ್ತಾನೆ 10ನೇ ವಚನದಲ್ಲಿ, 9ನೇ ವಚನ, ಕರ್ತನೇ ನನ್ನ ಅಪೇಕ್ಷೆ ನನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ, ನನ್ನ ಗುಂಡಿಗೆ ಬಡುಕೊಳ್ತದೆ, ನನ್ನ ಚೈತನ್ಯವು ಕುಗ್ಗಿ ಹೋಯಿತು, ನನ್ನ ಕಣ್ಣುಗಳು ಮೊಬ್ಬಾಗಿ ಹೋದವು, ನನ್ನ ಆಪ್ತ ಸ್ನೇಹಿತರು ನನ್ನ ಜಾಡ್ಯವನ್ನು ನೋಡಿ ಓರೆಯಾಗಿ ಹೋಗುತ್ತಾರೆ, ನಮ್ಮ ಬಂಧುಗಳು ದೂರ ನಿಲ್ಲುತ್ತಾರೆ, ನನ್ನ ಪ್ರಾಣವನ್ನು ತೆಗೆಯಬೇಕೆಂದವರು ನನಗೆ ಉರ್ಲನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಇವತ್ತು ಕರ್ತನ ನನ್ನನ್ನು ಮುಟ್ತಾನೆ. ಹೇಳ್ರಿ, ನಿನ್ನ ಮುಟ್ತಾನೆ, ನನ್ನನ್ನು ಮುಟ್ತಾನೆ. ಪಕ್ಕದ ಹೇಳಿ, ನಿನ್ನ ಮುಟ್ತಾನೆ, ನನ್ನನ್ನು ಅಭಿಷೇಕ ಮಾಡ್ತಾನೆ, ನಿನ್ನನ್ನು ಅಭಿಷೇಕ ಮಾಡ್ತಾನೆ. ಆದರೆ ಒಂದು ಕಂಡೀಷನ್, ಹೊರಗೆ ಹೋಗ್ಬಾರ್ದು, ಕಣ್ ತರಿಬಾರ್ದು, ಸುಮ್ಮನಿರಬಾರ್ದು. ಹಂಗಾದ್ರೆ ನಿನ್ನ ಮುಟ್ತಾನೆ, ಹಂಗಾದ್ರೆ ನಿನಗೆ ಅಭಿಷೇಕ ಬರ್ತದೆ. ಇಲ್ಲ, ಯಾರ್ಯಾರು ಏನೇನು ಮಾಡ್ತಾರೆ ಕಣ್ ತಕ್ಕಂಡು ನಿಂತ್ಕೊಂಡು ಅಂದ್ರೆ ಇನ್ನು ಕಣ್ ತಕ್ಕಂಡು ದೇವಾಗ್ತೀನಿ. ನಾನು ಹೇಳೋ ಮಾತು ನಿಮ್ಗೆ ಜೋಕ್ ಆಗಿರ್ಬೋದು, ನಾನು ಸೀರಿಯಸ್ ಆಗಿ ಹೇಳ್ತೇನೆ ಈ ಮಾತನ್ನು. ಭಾನುವಾರ ಅಂದರೆ ಇದೇನೋ ಕಂಠಪಾಠದ ವಾರವಲ್ಲ. ಅಮಾವಾಸ್ಯೆ ಬಂದಂಗೆ, ಹುಣಿವೆ ಬಂದಂಗೆ ಅರುವುದಲ್ಲ. ನೀನು ಜೀವಿತವನ್ನು ಸರಿ ಮಾಡಿಕೊಂಡು ಹೋಗಬೇಕಾದ ಸಮಯ ಇದಾಗಿದೆ. ನೀನು ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಸಮಯ ಇದಾಗಿದೆ. ದಯಮಾಡಿ ನಿಮ್ಮೆಲ್ಲ ವಿನಂತಿಸ್ಕೊಳ್ತಾನೆ, ನೀನು ಮರೆತು ಹೋಗು. ನಾನಲ್ಲ, ಎಲ್ಲ ನೀನೇ ಆಗಿರಪ್ಪ. ನಾನಲ್ಲ, ಎಲ್ಲ ನೀನಾಗಿರು. ನನ್ನ ಬಲಹೀನತೆ, ನನ್ನ ಅನಾರೋಗ್ಯ, ನನ್ನ ಚಿಂತೆ ನಿನ್ಗೊಂದು ಇಡುತ್ತೇನೆ. ನನಗೆ ಅಗೂರ ಮಾಡು, ಆರೋಗ್ಯ ಕೊಡು, ಅಭಿಷೇಕ ಮಾಡು. ಆಮೇಲೆ ಓಕೆ, ನಾವು ವಾರ ನನಗೆ ಹೋಗೋಣ. ಪಕ್ಕದಾಗ ಹೇಳ, ಹೋಗ್ಬೇಡ ಹೊರಗೆ, ದಯಮಾಡಿ.